ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರದು ಕಳೆದ 40 ವರ್ಷಗಳ ನಿಷ್ಕಳಂಕ ರಾಜಕಾರಣ, ಆದರೆ ಈ ಹಂತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಆರೋಪಗಳಲ್ಲಿ ಹುರುಳಿದೆ ಅಂತ ಅನ್ಸುತ್ತಾ? ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮತ್ತು ನಮ್ಮ ಸರ್ಕಾರದ ಸಚಿವರುಗಳು, ನಮ್ಮ ಪಕ್ಷದ ನಾಯಕರುಗಳು ಕೂಡ ಎಲ್ಲರೂ ಹೇಳಿದ್ದಾರೆ. ಈ ಒಂದು ಮೂಢ ಹಗರಣ ಅಂತ ಏನು ಕರೀತಾರೆ, ಅದು ಹಗರಣ ಆಗಿಲ್ಲ ತಂದೆಯವ್ರ ವಿಷಯದಲ್ಲಿ. ಆದರೂ ಕೂಡ ಅದು ಹಗರಣ ಅಂತ ಹೇಳಿ ಸುಳ್ಳು ಆರೋಪನ ಮಾಡ್ತಾ ಇದ್ದಾರೆ. ಅದನ್ನು ಈಗಾಗಲೇ ಜುಡಿಷಿಯಲ್ ಕಮಿಷನ್ಗೆ ಕೊಟ್ಟಿದ್ದೀವಿ, ಅವರು ತನಿಖೆ ಮಾಡಿ ವರದಿ ಕೊಡ್ತಾರೆ, ಆಮೇಲೆ ತೀರ್ಮಾನ ಆಗುತ್ತೆ. ಬಟ್ ಆದರೂ ಕೂಡ ಅವರು ರಾಜಕೀಯ ಪ್ರೇರಿತವಾಗಿ ಈ ರೀತಿ ಸುಳ್ಳು ಆರೋಪ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜಭವನದ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಕೇಂದ್ರದಿಂದ ರಾಜಭವನದ ಮೇಲೆ, ರಾಜ್ಯಪಾಲರ ಮೇಲೆ ಒತ್ತಡ ಇದೆ ಅಂತ ಅನ್ಸುತ್ತೆ. ಇವತ್ತು ನೀವು ಯಾವುದೇ ಲೀಗಲ್ ಎಕ್ಸ್ಪರ್ಟ್ಗಳನ್ನ ಕೇಳಿ, ಯಾರು ಕೂಡ ಹೇಳ್ತಾರೆ ರಾಜ್ಯಪಾಲರು ಆ ರೀತಿ ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಹೇಳಿ. ಯಾಕೆ ಅಂತಂದರೆ ಯಾವುದೋ ಒಬ್ಬ ಪ್ರೈವೇಟ್ ಪರ್ಸನ್ನು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ರಾಜ್ಯಪಾಲರಿಗೆ ಅದು ಸರಿನೋ ತಪ್ಪು ಅಂತ ತೀರ್ಮಾನ ಮಾಡುವಂಥ ಅಧಿಕಾರ ಅವ್ರಿಗೆ ಇರೋದು ಇಲ್ಲ, ಮತ್ತು ಅವರ ಎಕ್ಸ್ಪರ್ಟೈಸು ಅದಲ್ಲ. ಅದು ಯಾವುದಾದ್ರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಳಬೇಕು, ಇಲ್ಲ ಕೋರ್ಟ್ ಹೇಳಬೇಕು. ಸೊ ಹಾಗಾಗಿ ಯಾವುದಾದ್ರು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಪ್ರೈಮಾ ಫೇಶಿ ಇದರೊಳಗೆ ತಪ್ಪಾಗಿದೆ ಇದು ಅಂತ ಹೇಳಿದಾಗ ಮಾತ್ರ ಅವ್ರು ಸ್ಯಾಂಕ್ಷನ್ ಕೊಡಬೇಕು. ಆದರೂ ಕೂಡ ಅವ್ರು ನೇರ ಕೊಟ್ಬಿಟ್ಟಿದ್ದಾರೆ. ಅದು ಕಂಪ್ಲೇಂಟ್ ಬಂದಂತಹ 24 ಗಂಟೆ ಒಳಗಾಗಿ ಅದು ಲೀಗಲ್ ಒಪಿನಿಯನ್ ತೊಗೊಂಡಿಲ್ಲ, ಅದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಲ್ಲ, ಕೊಟ್ಟಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಇದು ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಕೇಂದ್ರದವರು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಬಿಜೆಪಿ ಅವರು ಇಂಥ ಅಡ್ಡದಾರಿ ರಾಜಕಾರಣ ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರಿಗೂ ಸೈಟ್ ಹಂಚಿಕೆ ಆಗಿದೆ. ಆದರೆ ಆ ವಿಚಾರ ಬಂದಾಗ ಅವರು ಮೌನ ವಹಿಸ್ತಾ ಇದ್ದಾರೆ. ಏನಿದ್ರ ಗುಟ್ಟು ಅಂತ? ಈಗ ಬರೀ ತಂದೆಯವ್ರಿಗೆ ಮಾತ್ರ ಅಲ್ಲ, 1000ಕ್ಕೂ ಹೆಚ್ಚು ಜನಕ್ಕೆ ಈ ರೀತಿ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಅದರೊಳಗೆ ಹಗರಣ ನಿಜವಾಗ್ಲೂ ಮಾಡೋದು ನೋಡಿದ್ರೆ ಯಾರು 50-50 ಮಾಡಿದ್ದಾರೆ, ನಮ್ಮದು 50-50ನೇ ಅಲ್ಲ, ತಪ್ಪಾಗಿ ಅದು 50-50 ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಮೂಡಾದವರು ಅನಧಿಕೃತವಾಗಿ ಅತಿಕ್ರಮಣ ಮಾಡಿರೋಂಥದ್ದು, ನೋಟಿಫೈ ಮಾಡದೆ ನಮ್ಮ ಲ್ಯಾಂಡ್ನ ತೊಗೊಂಡು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಸೊ ಅದು 50-50 ಅಲ್ಲ. 50-50 ಅಂತಂದ್ರೇನು, ಅವರು ನೋಟಿಫೈ ಮಾಡಿ ಅಫಿಷಿಯಲ್ ಆಗಿ ಅಕ್ವೈರ್ ಮಾಡಿದಾಗ ರೈತರ ಹತ್ರ ಅಥವಾ ಓನರ್ ಹತ್ರ ನಿಮಗೆ ನಾವು ಕಾಂಪೆನ್ಸೇಷನ್ ಕೊಡೋಕ್ಕಾಗಲ್ಲ, ನಿಮಗೆ ಬದಲಿ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದು. ಬಟ್ ನಮ್ಮ ಕೇಸ್ ಅದಲ್ಲವೇ ಅಲ್ಲ. ನಮಗೆ ತಿಳಿಸ್ದೇನೆ, ನೋಟಿಫೈ ಮಾಡ್ದೇ ಅಕ್ವೈರ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ಅದು ಬದಲಿ ಜಮೀನು ಕೊಡಬೇಕು. ಇಂಥದೇ ಒಂದು ಕೇಸು ಮೈಸೂರಲ್ಲಿ ಸುಂದರಮ್ಮ ಅನ್ನೋರು 2 ಎಕರೆ 16 ಗುಂಟೆ ಅವ್ರ ಲ್ಯಾಂಡನ್ನು ಕೂಡ ಹೀಗೆ ಅನಧಿಕೃತವಾಗಿ ಅತಿಕ್ರಮಣ ಮಾಡಿ ಮೂಡಾದವರು ಡೆವಲಪ್ ಮಾಡಿದಾಗ ಅವ್ರು ಕೋರ್ಟ್ಗೆ ಹೋದರು ಸುಂದರಮ್ಮ. ಆಗ ಕೋರ್ಟು ಅವ್ರಿಗೆ ಚೀಮಾರಿ ಹಾಕಿ ಮೂಡಾಕಿ, ನಿಮ್ಮ ತಪ್ಪಿಂದ ಒಬ್ಬರಿಗೆ ಲ್ಯಾಂಡ್ ಹೋಗಿದೆ, ಅವ್ರಿಗೆ 2 ಎಕರೆ 16 ಗುಂಟೆನೂ ನೀವು ವಾಪಸ್ ಕೊಡಿ ಅಂತೇಳಿ 2 ಗಂಟೆ 16 ಗುಂಟೆನೂ ಕೂಡ ಕೊಡಿಸಿದ್ದಾರೆ. ಅದಾದಮೇಲೆ ಅವ್ರು ಎಚ್ಚೆತ್ತು ಈ ರೀತಿ ಆದಾಗ ನಾವು ಅಷ್ಟು ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಬಿಟ್ರೆ ಅಥವಾ ಫೈನಾನ್ಷಿಯಲ್ ಕಾಂಪೆನ್ಸೇಷನ್ ಕೊಡಬೇಕಾಗಿ ಬಂದರೆ ಕೋರ್ಟ್ ಆದೇಶದ ಮುಖಾಂತರ ಅದು ನಷ್ಟ ಆಗುತ್ತೆ ಮೂಡಾಗೆ ಅಂತ ಹೇಳಿ ಅವರೇ ಒಂದು ಪಾಲಿಸಿ ಡಿವೈಸ್ ಮಾಡಿರೋದು, 50-50 ಸೈಟ್ಸ್ ಕೊಡ್ತೀವಿ ಅಂತ. ಸೊ ಹಾಗಾಗಿ ನಮ್ಮ ಒಂದು ಜಮೀನನ್ನು ಅವರು ಅನಧಿಕೃತವಾಗಿ ಅತಿಕ್ರಮಣ ಮಾಡಿ ಡೆವಲಪ್ ಮಾಡಿರೋದ್ರಿಂದ ಅದಕ್ಕೆ ನಮಗೆ ನ್ಯಾಯವಾಗಿ ಬರಬೇಕಾಗಿದ್ದನ್ನು ಕೊಟ್ಟಿದ್ದಾರೆ. ಅದನ್ನು ತಪ್ಪು ಅಂತಂತಂದರೆ ನಾವು ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊತೀವಿ. ಈಗ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥ ಒಂದಷ್ಟು ಪ್ರಯತ್ನ ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ನಿಜಕ್ಕೂ ಆ ಥರದ ಪ್ರಯತ್ನ ಬಿಜೆಪಿ ಜೆಡಿಎಸ್ ಮಾಡ್ತಿದೆ. ಈಗ ಬಿಜೆಪಿ ಅವ್ರು ನೋಡಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ಎಷ್ಟೊಂದು ರಾಜ್ಯಗಳಲ್ಲಿ ಎಲ್ಲಿ ಬಿಜೆಪಿ ಥರ ಸರ್ಕಾರ ಇದೆ ಅಲ್ಲೆಲ್ಲ ಇದೇ ಪ್ರಯತ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲೂ ಕೂಡ ಶಿವಸೇನೆಯನ್ನು ಹೊಡೆದು ಹಾಕಿದ್ರು, NCP ಶರದ್ ಪವಾರ್ ಪಕ್ಷನ ಹೊಡೆದು ಅಧಿಕಾರಕ್ಕೆ ಬಂದರು. ಡೆಲ್ಲಿನಲ್ಲಿ ಬಿಜೆಪಿ ಥರ ಸರ್ಕಾರ ಮುಖ್ಯಮಂತ್ರಿ ಇದೆ ಅಂತ ಹೇಳಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡದೆ ಸುಳ್ಳು ಆರೋಪ ಮಾಡಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಇಡಿಯಿಂದ ಬೇಲ್ ಸಿಕ್ಕಿದ್ರೆ ತಕ್ಷಣ CBIಗೆ ಕೇಸ್ ಕೊಟ್ಟು ಮತ್ತೊಮ್ಮೆ ಅವ್ರಿಗೆ ಜೈಲಿಗೆ ಹೋಗೋಂಗೆ ಮಾಡಿದ್ರು. ಬೇಲ್ ಕೂಡ ಸಿಗದೇ ಇರೋಂಗೆ ಮಾಡ್ತಾರೆ. ಜಾರ್ಖಂಡ್ನಲ್ಲಿ ಹಿಮಂತ್ ಸೊರೇನ್ ಅವ್ರಿಗೆ ಒಂದು ಕ್ಷುಲ್ಲಕವಾದಂಥ ಒಂದು ಕೇಸ್ ಹಾಕಿ ಅವರು ಜೈಲಲ್ಲಿ ಇರೋಂಗೆ ಮಾಡಿದ್ರು. ಆ ರೀತಿ ಎಷ್ಟೊಂದು ರಾಜ್ಯಗಳಲ್ಲಿ ಇದನ್ನೇ ಮಾಡಿದ್ರು. ಬೇಕಾದಷ್ಟು ನಿದರ್ಶನಗಳಿವೆ ಇವರು ಅಧಿಕಾರಕ್ಕೆ ಬಂದ ಮೇಲೆ. ಸೊ ಹಾಗಾಗಿ ಎಲ್ಲೆಲ್ಲಿ ಅವರು ನೇರವಾಗಿ ಜನರಿಂದ ಆಯ್ಕೆಯಾಗಿ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಂಥ ಕಡೆಯೆಲ್ಲ ಈ ರೀತಿ ಕುತಂತ್ರ ಉಪಯೋಗಿಸಿ ಅವ್ರ ಅಧಿಕಾರ ಬರುವಂಥ ಪ್ರಯತ್ನ ಮಾಡ್ತಾರೆ. ಅದೇ ಪ್ರಯತ್ನ ಕರ್ನಾಟಕದಲ್ಲೂ ಮಾಡ್ತಾರೆ. ಆದರೆ ಜನ ಇಲ್ಲಿ ಪ್ರಜ್ಞಾವಂತರಾಗಿದ್ದಾರೆ. ಅವರು ನ್ಯಾಯ ಯಾರ ಕಡೆ ಇದೆ, ಸತ್ಯ ಯಾರ ಕಡೆ ಇದೆ, ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಇದು ಒಂದು ಜನಾಂದೋಲನ ಆಗುತ್ತೆ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ಕರ್, TV9 ಮೈಸೂರು.